ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರುರು ಡುಂಡುಭ ಸಂವಾದವು ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರುರುವೆಂಬ ಋಷಿಪುತ್ರನು ಪ್ರಮದ್ವತಿ ಎಂಬ ಅಪ್ಸರಸಿಯ ಪುತ್ರಿಯನ್ನು ಪ್ರೇಮಿಸಿ ವಿವಾಹವಾಗುವ ಪೂರ್ವದಲ್ಲಿಯೇ ಆಕೆಯು ಹಾವು ಕಚ್ಚಿದುದರಿಂದ ಮೃತಳಾದ ಕಾರಣದಿಂದ ಮುಂದೆ ಆಕೆಗೆ ತನ್ನ ಅರ್ಧ ಆಯಸ್ಸನ್ನು ಧಾರೆ ಎರೆದು ಆಕೆಯನ್ನು ಬದುಕಿಸಿಕೊಂಡು ಆಕೆಯೊಡನೆ ವಿವಾಹವಾಗುತ್ತಾನೆ. ತದನಂತರದಲ್ಲಿ ಹಾವುಗಳ ಮೇಲೆ ದ್ವೇಷವನ್ನು ಸಾಧಿಸುತ್ತಾ ಕಂಡ ಕಡೆಯಲ್ಲಿ ಹಾವುಗಳನ್ನು ಕೊಲ್ಲುತ್ತಾ ಒಂದು ಸಂದರ್ಭದಲ್ಲಿ ಬೆಟ್ಟದ ಅಥವಾ ಕೆರೆಯ ಹಾವನ್ನು ಕಂಡು ಅದನ್ನು ಕಾಲದಂಡದಂತಿದ್ದ ಒಂದು ದೊಡ್ಡ ದಂಡದಿಂದ ಬಡಿದು ಕೊಲ್ಲುವ ಸಂದರ್ಭದಲ್ಲಿದ್ದಾಗ ಡುಂಡುಬವೆಂಬ ಆ ಸರ್ಪವು ರುರುವಿನೊಡನೆ ಸಂಭಾಷಿಸುತ್ತಿದೆ. ಡುಂಡುಬವು ಕೇಳಿದುದಕ್ಕೆ, ಅಂದರೆ ನಾನು ನಿನ್ನ ಶತ್ರುವಲ್ಲ, ನನ್ನಿಂದ ನಿನಗೆ ಯಾವ ಅಪಕಾರವೂ ಆಗದಿದ್ದರೂ ನನ್ನನ್ನೇಕೆ ಕೊಲ್ಲುತ್ತಿರುವೆ ಎಂದು ಕೇಳಿದುದಕ್ಕೆ ರುರುವು, ಓ ಸರ್ಪವೇ, ನನ್ನ ಪ್ರಾಣಕ್ಕಿಂತಲೂ ಪ್ರಿಯತಮೆಯಾದ ನನ್ನ ಪತ್ನಿಯನ್ನು ಒಂದು ಹಾವು ಕಚ್ಚಿತು. ಅದಕ್ಕಾಗಿಯೇ ನಾನು ಯಾವ ಹಾವನ್ನಾಗಲಿ ಎಲ್ಲಿ ಕಂಡರೂ ಕೊಲ್ಲುವುದಾಗಿ ಭಯಂಕರವಾದ ಪ್ರತಿಜ್ಞೆಯೊಂದನ್ನು ಮಾಡಿರುವೆನು. ಅದಕ್ಕಾಗಿ ನಿನ್ನನ್ನು ನಾನು ಕೊಲ್ಲಬೇಕಾಗಿದೆ. ಈಗ ಇದು ನೀನು ಪ್ರಾಣವನ್ನು ಕಳೆದುಕೊಳ್ಳುವ ಸಮಯವು ಸಮೀಪಿಸಿತು ಎಂದನು. ಈ ರೀತಿಯಾಗಿ ಎಷ್ಟೋ ಮಂದಿ ತಾವು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯನ್ನು ಸಾಧಿಸುವ ಸಲುವಾಗಿ ಇಲ್ಲದ ಅಧರ್ಮದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ಪರಶುರಾಮರ ಕಥೆಯಲ್ಲಿಯೂ ಕೇಳುತ್ತೇವೆ. ಅದೇ ರೀತಿ ಭೀಷ್ಮಾಚಾರ್ಯರ ಕಥೆಯಲ್ಲಿಯೂ ಕೇಳುತ್ತೇವೆ. ಆಗ ಆ ಡುಂಡುಭವು, ಓ ವಿಪ್ರೋತ್ತಮ, ಮನುಷ್ಯರನ್ನು ಕಚ್ಚುವ ಸರ್ಪಜಾತಿಯೇ ಬೇರೆ. ನಮ್ಮಂತಿರುವ ನೀರು ಹಾವುಗಳು ಆ ಸರ್ಪಗಳ ಆಕಾರದಿಂದಿದ್ದ ಮಾತ್ರಕ್ಕೆ ನೀನು ಅವನ್ನು ಕೊಲ್ಲುವುದು ಯುಕ್ತವಲ್ಲ. ನಮಗೂ ಇತರ ಸರ್ಪಗಳಿಗೂ ಜನಗಳಿಂದ ಉಂಟಾಗುವ ಉಪಹತಿಯೇನೋ ಒಂದೇ ವಿಧವಾದರೂ ನಮ್ಮ ಧರ್ಮಗಳೇ ಬೇರೆ. ಮತ್ತು ನಮಗೂ ಇತರ ಸರ್ಪಗಳಿಗೂ ಬಿಲವಾಸವೇ ಮೊದಲಾದ ದುಃಖವು ಸಮಾನವಾಗಿದ್ದರು ಕೆಲವು ಸುಖಗಳಲ್ಲಿಯೂ ನಮಗೆ ಭೇದ ಉಂಟು. ಹೇಗೆಂದರೆ ಜನಗಳು ಇತರ ಸರ್ಪಗಳಂತೆ ನಮ್ಮನ್ನು ಕಂಡ ಕಡೆಯಲ್ಲಿ ಕೊಲ್ಲುವರು, ಆದರೆ ಅವುಗಳಂತೆ ನಮಗೆ ಇತರರ ಪ್ರಾಣಗಳನ್ನು ತೆಗೆಯುವ ಸ್ವಭಾವವಿಲ್ಲ. ಆ ಸರ್ಪಗಳಂತೆ ನಮಗೆ ಪೂಜಾದಿಗಳು ಹವಿರ್ಭಾಗಗಳು ದೊರೆಯಲಾರವು. ನಮ್ಮ ಸುಖವೆಲ್ಲ ಕೇವಲ ಕಪ್ಪೆಗಳನ್ನು ಹಿಡಿದು ತಿನ್ನುವುದರಲ್ಲಿಯೇ. ಆದುದರಿಂದ ಓ ಬ್ರಾಹ್ಮಣ, ನೀನು ಧರ್ಮಜ್ಞನಾಗಿದ್ದು ಹೀಗೆ ನಿರಪರಾಧಿಗಳಾದ ನಮ್ಮನ್ನು ಹಿಂಸಿಸುವುದು ಸರಿಯಲ್ಲ ಎಂದಿತು. ಡುಂಡುಬದ ಈ ಮಾತನ್ನು ಕೇಳಿ ಧರ್ಮೋಪದೇಶವನ್ನು ಮಾಡುವ ಡುಂಡುಬವು ಯಾವನೋ ಒಬ್ಬ ಋಷಿಯಾಗಿರಬೇಕೆಂದು ತಿಳಿದು ಭಯದಿಂದ ಅವದನ್ನು ಕೊಲ್ಲದೆ ಸಮಾಧಾನ ವಾಕ್ಯಗಳಿಂದ ರುರುವು ಅದನ್ನು ಕುರಿತು, ಓ ಸರ್ಪವೇ, ನೀನು ಯಾರು? ನಿನಗೆ ಯಾರಿಂದಾಗಿ ಈ ವಿಕೃತ ಸರ್ಪ ಜನ್ಮವು ಉಂಟಾಯಿತು ಹೇಳು ಎಂದನು. ಅದಕ್ಕೆ ಆ ಡುಂಡುಭವು, ಓ ಬ್ರಾಹ್ಮಣ, ಪೂರ್ವದಲ್ಲಿ ನಾನೊಬ್ಬ ಋಷಿ. ನನಗೆ ಸಹಸ್ರಪಾಲನೆಂದು ಹೆಸರು. ಒಬ್ಬ ಬ್ರಾಹ್ಮಣನ ಶಾಪದಿಂದ ನನಗೆ ಈ ಸರ್ಪ ಜನ್ಮವು ಉಂಟಾಗಿತು ಎನ್ನಲು ಗುರುವು ಅದನ್ನು ಕುರಿತು, ಓ ಸರ್ಪೋತ್ತಮ, ನಿನ್ನ ಮೇಲೆ ಬ್ರಾಹ್ಮಣನಿಗೆ ಕೋಪ ಉಂಟಾಗಲು ಕಾರಣವೇನು? ನಿನಗೆ ಏನೆಂದು ಶಾಪ ಕೊಟ್ಟನು? ಈ ಸರ್ಪದೇಹವು ನಿನಗೆ ಇನ್ನೂ ಎಷ್ಟು ಕಾಲವಿರಬೇಕು ಎಂದು ಕೇಳಿದನು. ಇದು 10ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪರಮಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.